ಹೇಳ್ರಿ ಈ ಟೊಮಾಟೊ ಬಗ್ಗೆ ಹೇಳ್ರಿ ಸ್ವಲ್ಪ. ಹೇಳ್ತೀನಿ ರೀ. ಹ್ಞೂ ರೈತ ಬಾಂಧವ್ರಿ ನಮಸ್ಕಾರ. ಇದು ನಮ್ಮ ಹೊಲದಾಗ ನ್ಯಾಚುರಲ್ ಆಗಿ ಬೆಳೆದಂಥ ಸರ್ ತೋರಿಸ್ತಾರೆ ನಿಮಗೆಲ್ಲ. ಇದು ಬರೀ ಅಲ್ಲೊಂದು ಬೆಳ್ಳಿ ಇಲ್ಲೊಂದು ಬೆಳ್ಳಿ ಅದ. ಒಂದು ಬೆಳ್ಳಿ ಸಾಧಾರಣ ಒಂದು 25 ಫುಟ್ ಹಂಚಕ್ಕೆ ಬೆಳೆದವ್ರಿ ಇವು. ಎತ್ತಿ ನೋಡಿದ್ರೆ ಮೊನ್ನೆ MSc ಅಗ್ರಿ ಅವ್ರು ಬಂದಿದ್ರು. ಇದ್ರದ್ದು ಎಲ್ಲದ ಬಡ್ಡಿ ಅಂತೇಳಿ ಎಲ್ಲರೂ ಎತ್ತಿ ಹಿಡ್ಕೊಂಡು ಫೋಟೋ ತೆಗ್ದಾರ. ನಿಮ್ಗೆ ತೋರಿಸ್ತೀನಿ ಸದ್ದ. ಇದು ಚೆರಿ ಟಮಾಟಿ, ಉದ್ದು ಚೆರಿ ಟಮಾಟಿ ಅಂತಾರೆ ರೀ ಇದಕ್ಕೆ ರೀ. ಇದ್ರ ವಿಶೇಷತೆ ಏನಪ್ಪ ಅಂತಂದ್ರೆ ಇದೇನು ನಾ ಎಲ್ಲರೇ ಹೋಗಿ ಹುಡುಕಾಡ್ಕೊಂಡು ತಂದಿಲ್ಲ. ಇದು ನಮ್ಮ ಹೊಲದಾಗ ತಾನೇ ಪಕ್ಷಿ ತಿಂದು ತಂದು ಉಳಿದ್ದು ನಾಟಿ ಬೀಜ ಆಗ್ಯದ. ಇವತ್ತಿಗೆ 1 ಲಕ್ಷ 2 ಲಕ್ಷ ರೂಪಾಯಿ ಇದ್ರದ್ದು ಬರೀ ಬೀಜ ಮಾರ್ತೀನಿ ನಾವು ವರ್ಷಿಗೆ. ರೈತರಪ್ಪ ಅಂದ್ರೆ ಹೆಂಗಿರ್ಬೇಕಪ್ಪ ಅಂದ್ರೆ ಸಾಲ ಮಾಡಬಾರ್ದು. ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ತಾವು ಸುಧಾರಣೆ ಮಾಡಿಕೊಂಡು ತಾವು ಭೂಮಿ ಒಳಗೆ ಹೊಲದೊಳಗೆ ಮನೆ ಮಾಡಿಕೊಂಡು ಭೂಮಿ ತಾಯಿ ಕೂಡನೇ ಯಾವಾಗಲೂ ಇದ್ದರೆ ಭೂಮಿ ತಾಯಿ ಎಂದೂ ಸಾಲ ಮಾಡಿಕೊಡುದಿಲ್ಲ. ಯಾರು ಬೆಲೆ ಹೋಗಿ ಏನ್ರಿ ಕೇಳ್ರಿ ಅನ್ನೋದಿಲ್ಲ, ಹೋಗಿ ಸ್ಟ್ರೈಕ್ ಮಾಡ್ರಿ ಅನ್ನೋದಿಲ್ಲ, ಯಾರಿಗೆ ಬೆಲೆ ಕೇಳ್ರಿ ಅನ್ನೋದಿಲ್ಲ. ಅದೆಲ್ಲ ನಾವು ಮಾಡ್ತೇವಪ್ಪ ಅಂತಂದ್ರೆ ಒಂದು ರೀತಿಯಲ್ಲೇ ನಾವು ತಪ್ಪು ಮಾಡ್ತಿದ್ದೇವ್ರಿ. ಅದನ್ನೆಲ್ಲ ಮಾಡಬಾರ್ದು. ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದು ಚೆರಿ ಟಮಾಟಿ ಬಗ್ಗೆ ನಿಮ್ಗೊಂದು ವಿಶೇಷವಾದ ಹೇಳ್ತೀನಿ. ಈ ಉದ್ದು ಚೆರಿ ಟಮಾಟಿ ಅನ್ನೋದಲ್ಲ, ಇದು ತಾನಾಗಿ ನಮ್ಮ ತೋಟದೊಳಗೆ ಪಕ್ಷಿ ತಂದು ತಿಂದು ಒಗೆದಿದ್ದು ಬೀಜ ನಾವು ನೀರು ಉಣಿಸೋ ಮುಂದಾಗ ನೋಡಿ ಇದೊಂಥರ ವಿಶೇಷದ ತಿಳಿಸಿಂದ ಕಾಯ್ಕೊಂಡಿದ್ದೆವು. ಈ ಕಾಯಿ ನಾವು ಸುಡು ಬಿಸಿಲಾಗಿ ಹಿಂಗೆ ನೆಲದ ಮೇಲೆ ಒಗೆದ್ರೆ 1-2 ತಿಂಗಳ ಬಿಟ್ಟು ಒಗೆದ್ರೂ ಒಡೆಯಂಗಿಲ್ಲ, ಸೋರಂಗಿಲ್ಲ, ಕಾವಾಗಂಗಿಲ್ಲ, ಏನು ಮಾಡಂಗಿಲ್ಲ ರೀ, ಕೆಡಂಗಿಲ್ಲ ರೀ ಅದು ಹೊಟ್ಟೆ. ಬರೋ ನೀವು 1 ತಿಂಗಳು ನಾ ಇಲ್ಲೇ ಬಿಟ್ಟಿರ್ತೀನಿ ರೀ. ಈಗ ಫೋಟೋ ತೊಗೊಂಡು ಹೊರಗೆ 1 ತಿಂಗಳು ಬಿಟ್ಟು ಇಂಥ ಮಣ್ಣಾಗಿ ಇಂಥ ಬಿಸಿಲಾಗೆ ಬಂದು ನೋಡಿರಿ, ಹಿಂಗೆ ಇರ್ತದೆ ರೀ ಅದು. ಇನ್ನೊಂದಿಟ್ಟು ಕೆಂಪಾಗಿರ್ತದೆ ಕಲರ್ ಕರೆ, ಕೆಡಂಗಿಲ್ಲ, ಒಡೆಯಂಗಿಲ್ಲ, ಸೋರಂಗಿಲ್ಲ, ಹುಳ ಆಗಂಗಿಲ್ಲ. ಇಂಥ ವಿಶೇಷವಾದಂಥ ಜವಾರಿ ತಳಿಗಳು ದೇವರ ಸಾಕಷ್ಟು ಭೂಮಿ ಮೇಲೆ ಕೊಟ್ಟಾನ. ಎಲ್ಲ ರೈತರ ಬಲ್ಯಾಕ ಬದನಿ ಗಿಡ ಅದಾವ. ನಮ್ಮಲ್ಲಿ ಒಂದು ಬದನಿ ಅದ, ಮುಸುಕ್ ಬದನಿ ಅಂತ ಹೇಳಿ ಸಿದ್ಧಗಂಗಾ ಅಪ್ಪೋರು 9ನೇ ಇಸ್ವಿಯಾಗ ಕೊಟ್ಟಾರ. ಒಂದು ಸಲ ನೀವು ಸಸಿ ಹಚ್ಚಿದ್ರಪ್ಪ ಅಂದ್ರೆ 7-8 ವರ್ಷ ತನಕ ಕಾಯಿ ಆಗ್ತದೆ. ಒಂದು ದಿನವೂ ಸುಳಿ ಬೀಳಂಗಿಲ್ಲ, ಒಂದು ದಿನವೂ ಎಲೆ ತಿನ್ನಂಗಿಲ್ಲ, ಒಂದು ದಿನವೂ ಕಾಯಿ ಹುಳಕ್ಕಾಗಂಗಿಲ್ಲ. ಅಂಥವು ಅನೇಕ ಥರದ ಕೋಟಿ ಜವಾರಿ ಬೀಜಗಳು ಪ್ರಚಲಿತ ಅದಾವಿನ. ನಾವು ಯಾರೂ ಅವನ್ನ ಬಯಸಂಗಿಲ್ಲ, ಬಯಸ್ತೇವು, ತೊಗೋಬೇಕಂತ ಪ್ರಯತ್ನ ಮಾಡೋಂಗಿಲ್ಲ. ಈಗ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಒಬ್ಬ ಬಾಳೆಹಣ್ಣು ಮಾರ ಇರ್ತಾನೆ ಜವಾರಿ, ಒಬ್ಬ ಇದು ಹೈಬ್ರಿಡ್ G9 ಬಾಳಿಕಾಯಿ ಮಾರ ಕೂತಿರ್ತಾನೆ. ಅವ 30 ರೂಪಾಯಿಗೆ ಡಜನ್ ಮಾರ್ತಾನೆ, ಇವ 40 ರೂಪಾಯಿಗೆ ಡಜನ್ ಮಾರ್ತಾನೆ. ನಾನು 40 ರೂಪಾಯಿಗೆ ಡಜನ್ ಇದ್ದಿದ್ದೆ ಜವಾರಿ ತೊಗೊಂಡು ತಿನ್ಬೇಕತ್ತನ ಅಂದ್ರೆ ಇಂಥವ್ರು ಹಿರಿಯರು ಒಬ್ರು ಏನತ್ತಾರ, ಅದನ್ನು ತಿಂದೇನು 100 ವರ್ಷ ಬದುಕಬೇಕಂತ ಮಾಡಿದೇನಿ, 30 ರೂಪಾಯಿದಾಗ ಎಂಥವು ಕೊಡ್ಲಕತ್ತಾರ, ಬಿಟ್ಟು ಅದನ್ನೇ ತೊಗೋತಿ ಅನ್ನೋ. ಹೌದಪ್ಪ, ತೊಗೊಂಡು ನಾವು 30 ರೂಪಾಯಿಗೆ ತೊಗೊಂಡು ಹೋಗ್ತೇವೆ. ಇದು ಮನಸ್ಸಿನ ಇಚ್ಛಾದು ಅಂದ್ರೆ ಕೊರತೆ. ಈ ಚೆರಿ ಹಣ್ಣು ಬಗ್ಗೆ ಹೇಳ್ರಿ, ಯಾರು ಬೆಳೆದಾರ ಇದನ್ರಿ? ಇದು ನಾ ಮೊನ್ನೆ ಒಂದು ಜಾಗತಿಕ ಮಟ್ಟದ ಬೆಂಗಳೂರದೊಳಗೆ ಸರಟಾನ ಹೋಟೆಲ್ದೊಳಗೆ ಒಂದು ಕಾರ್ಯಕ್ರಮ ನಡೀತು. ಅದಕ್ಕೆ 12,500 ರೂಪಾಯಿ ಫೀ ಇತ್ತು. ಅದಕ್ಕೆ ನಾನು ಹೋಗಿದ್ದೆ ನರ್ಸರಿ ಬಗ್ಗೆ ತಿಳ್ಕೊಳಕತ್ತ ಹೇಳಿ. ಫೀನ 12,500 ರೀ? ಒಂದು ದಿನಕ್ಕೆ ರೀ. ನೋಡ್ರಿ, ಒಂದು ದಿನಕ್ಕೆ 12,500 ರೂಪಾಯಿ ಫೀ ಐತ್ರಿ. ನೋಡ್ರಿ, ನರ್ಸರಿ ಅವ್ರು ಇಡೀ ಜಗತ್ತಿನಾದ್ಯಂತ ಯಾರ್ಯಾರು ಭಾಳ ಸಾಧನೆ ಮಾಡ್ಯಾರ 10 ಮಂದಿ ಬಂದಿದ್ರು. ನರ್ಸರಿ ಬಗ್ಗೆ ಏನಾರ ನಿಮ್ಗೆ ಜ್ಞಾನ ಇಲ್ಲಪ್ಪ ಅಂದ್ರೆ ಹೇಳಕ್ಕೆ ಭಾಳ ಕಠಿಣವಾದ ಕೃಷಿ ಆದ್ರಿ ನರ್ಸರಿದ. ಅಷ್ಟು ಸೆಳನ ಬರೀ ಬೀಜ ಹಾಕೋಣ ಬರೋದಿಲ್ಲ ರೀ ಅದು. ಅಂಥದ್ದು ನಾನು ನೋಡ್ಲಿಕ್ಕೆ ಹೋದಾಕರ ಇದ್ರದ್ದೇ ಇಡೀ ಅರ್ಧ ತಾಸು 1 ತಾಸು ಪ್ರೋಗ್ರಾಮ್ ಕೊಟ್ರಿ ಒಬ್ಬರು. ಈ ಟಮಾಟಿಯಿಂದ ಎಷ್ಟು ಬೆಳಿಲಿಕ್ಕತ್ತಾರ, ಅದನ್ನು ಯಾವ ರೀತಿ ಬೆಳೆದಾರಪ್ಪ ಅಂದ್ರೆ 23 ಫೂಟ ಟೆರೆಸ್ದೊಳಗಿಂದು ತಳಗಿನ ತನಕನೂ ಹಿಂಗೆಲ್ಲ ಜೋತ್ ಬಿದ್ದಾವ. ಬರೀ ಇದು ಕಾಯಿನೇ ಕಾಣಿಸ್ತದ. ಅದಕ್ಕೆ ಅಷ್ಟು ಬೀಜ ನಾನು ಬೆಲೆಕಿಂದೇವ ಇದಾರ. ಅವ್ರಿಗೆ ಗೊತ್ತಿಲ್ಲ, ನಾನು ಹೋಗಿ ಹೇಳಿಲ್ಲ ಅವ್ರಿಗೆ ನನ್ನವೇ ಬೀಜ ಇವತ್ತು ನಮ್ಮ ಹೊಲ್ದ. ನನ್ನ ಅಂತಂದ್ರೆ ನಮ್ಮ ಹೊಲ್ದಾನ ಬೀಜ. ಒಬ್ರು ತಮಿಳ್ನಾಡ್ದವ್ರು ಒಯ್ದಾರಿ ಹಿಂದೆ 1.5 ಲಕ್ಷ ರೂಪಾಯಿ ಕೊಟ್ಟು ಬರೀ 1 ಕಿಲೋ ಬೀಜ ಒಯ್ದಾರ ಅವ್ರು. ಇವತ್ತಿಗೆ ಬರೀ 100 ಗ್ರಾಮದ ಪೋಚ್ ಮಾಡಿ ಕಿಸಿಂದ ಫಾರಿನಕ್ಕೆ ಕಳಿಸ್ಲಿಕತ್ತಾರ. ಇಂಥವು ನಾವು ವ್ಯಾಪಾರ ತೊಗೊಂಡ್ರೆ ನಾವು ಬಜಾರ್ದಾಗ ಹೋದ್ರೆ ಇವನ್ನ ಯಾರೂ ತೊಗೊಳೋದಿಲ್ಲ. ಇವತ್ತು ನಮ್ಮ ಊರು ಬಜಾರ್ದಾಗ ಸಂತ್ಯಾಗ ಹೋದ್ರೆ ಇದ್ರ ವಿಶೇಷತೆ ನಾವು ಹೇಳಬೇಕಾಗ್ತದೆ, ಮಂದಿಗೆ ತಿಳಿಸ್ಕೊಡ್ಬೇಕಾಗ್ತದೆ, ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ, ಅದನ್ನು ಕೊಟ್ಟು ಅವ್ರಿಗೆ ರುಚಿ ಹಚ್ಬೇಕಾಗ್ತದೆ, ಅದನ್ನು ಬೆಳೆಸಿ ತೋರಿಸ್ಬೇಕಾಗ್ತದೆ. ಅವಾಗ ಆತವ. ಬರೀ ಈಗ ನಾನು ಬೆಲೆಕಾದಪ್ಪ ಭಾಳ ಚಲೋ ಅದ ತೋರಿ ಅಂತಂದ್ರೆ ಯಾರೂ ತೊಗೊಳೋದಿಲ್ಲ ರೀ. ಆಮೇಲೆ ಇಂಥದ್ರ ಬಗ್ಗೆ ಮನಸ್ಸು ಇದು ಮಾಡೋಂಗಿಲ್ಲ, ಮನಸ್ಸು ಮಾಡೋಂಗಿಲ್ಲ ಭಾಳ ಮಂದಿ ರೈತರು. ಅದಕ್ಕೆ ಇದು ವಿಶೇಷವಾದಂಥ ಇಂಥ ಅನೇಕ ಥರದ ಇದು ಪಪ್ಪಾಯ ಅದ ನೋಡ್ರಿ. ನೋಡಿದ್ರಿ ಇಲ್ಲಿ ಗಿಡದಾಗ 1 ಕ್ವಿಂಟಲ್ ಕಾಯಿ ಆಗ್ಯಾವ. ತಾನೇ ಅದಕ್ಕೆ ನೀರು ಹಾಸಲ್ರಿ, ಏನು ನೀರಿಲ್ಲ, ಏನು ನೋಡಿದ್ರಲ್ಲ ಅದ ರೀ. ಏನು ಮಾಡಂಗಿಲ್ರಿ ನಾವು. ನಾವು ಉಣೋದು ಕೃಷಿ ನೀರು ಬ್ಯಾಡ್ರಿ. ಏನಾರೇ ಮಾಡ್ಲಕತ್ತೇವ ಅಂದ್ರೆ ಇನ್ ಬ್ಯಾಲೆನ್ಸ್ ಆಗಿಬಿಡ್ತಾವ್ರಿ ಎಲ್ಲ. ಇದ್ರ ಬಗ್ಗೆ ಅದನ್ನ ನೋಡ್ರಿ. ಇದು ಎಲ್ಲಿ ದೊಡ್ಡ ಗಿಡ ಎಲ್ಲಿ ಎದ್ದು ಬಳ್ರಿ ಇದ್ರದ್ದು? ಇಲ್ಲೊಂದು ಬೆಳೆದ್ರಿ, ಹಾಲೊಂದದ್ರಿ. ನೀವು ಇವನ ಬಳಸ್ತಾರಿ ಒಂದು ಸಲ? ಹ್ಞೂ ರೀ, ನಾವು ಏನು ಬಳಸ್ತೀವಿ. ಹೌದ್ರಿ, ಇದು ಒಂದ ಬಾಡ್ರಿ ನೋಡ್ರಿ. ಇದೆಲ್ಲ ಚೆರ್ರಿ ಕಾಯಿ ಅಲ್ರಿ, ಚೆರ್ರಿ ಟೊಮಾಟೊ ಕಾಯಿ, ಚೆರ್ರಿ ಟೊಮಾಟೊ.